ಪತಿಗಾಗಿ ಪ್ರೀತಿಯಿಂದ 3 ಬ್ಯಾಗ್ಗಳನ್ನ ತಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಬೆಂಗಳೂರಿನಿಂದ 3 ಬ್ಯಾಗು ಬಳ್ಳಾರಿಗೆ ಬಂದಿದೆ ವಿಜಯಲಕ್ಷ್ಮಿ ಅವರ ಜೊತೆಗೆ. ಬಟ್ಟೆ, ಡ್ರೈ ಫ್ರೂಟ್ಸು, ಬಿಸ್ಕೆಟ್ ಇರುವಂತಹ ಬ್ಯಾಗ್ ಅನ್ನ ವಿಜಯಲಕ್ಷ್ಮಿ ಅವರು ತಂದಿದ್ದಾರೆ. ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ವಿಚಾರಣಾಧೀನ ಕೈದಿಗೆ ಸಾಮಾನ್ಯವಾಗಿ ಬಟ್ಟೆಯನ್ನು ಉಪಯೋಗಿಸೋದಕ್ಕೆ, ಅಂದರೆ ಯೂನಿಫಾರ್ಮ್ ಅವ್ರಿಗಿರಲ್ಲ, ಸೊ ಮನೆಯಿಂದ ತರುವಂತಹ ಬಟ್ಟೆಯನ್ನು ಉಪಯೋಗಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲವೂ ಕೂಡ ಪರ್ಮಿಸಬಲ್ ಇರುವಂತಹ ಐಟಮ್ಸ್ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ. ಮತ್ತು ಅದನ್ನು ದಿನ ಕೊಡೋಂಗಿಲ್ಲ, ವಾರಕ್ಕೊಂದ್ಸಲ ಅವಕಾಶ ಇರುತ್ತೆ. ಹೀಗಾಗಿ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ 3 ಬ್ಯಾಗ್ನಲ್ಲಿ ದರ್ಶನ್ಗೆ ನೀಡಿರುವಂತಹ ಐಟಮ್ಸನ್ನು ತಂದಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. 3 ಬ್ಯಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಮಮತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೆಂಟ್ರಲ್ ಜೈಲ್ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರುವಂತ ಸಂದರ್ಭದಲ್ಲಿ ಒಟ್ಟು 3 ಬ್ಯಾಗ್ಗಳನ್ನ ಜೊತೆಗೆ ತೆಗೆದುಕೊಂಡು ಬಂದ್ರು. ಅದರಲ್ಲಿ ಪ್ರಮುಖವಾಗಿ ಬಟ್ಟೆಗಳನ್ನ ಒಂದು ಅಂದ್ರೆ ಟಿ ಶರ್ಟ್ಗಳು, ದರ್ಶನ್ ಅವರು ಹೆಚ್ಚಾಗಿ ಟಿ ಶರ್ಟ್ಗಳನ್ನ ಧರಿಸ್ತಾರೆ. ಹೀಗಾಗಿ ಟಿ ಶರ್ಟ್ಗಳನ್ನ ಒಂದು ಬ್ಯಾಗ್ ನಲ್ಲಿ ತಂದ್ರೆ ಮತ್ತೊಂದು ಇನ್ನೆರಡು ಬ್ಯಾಗ್ ನಲ್ಲಿ ಬಿಸ್ಕಿಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಜೈಲಿನಲ್ಲಿ ಏನು ಒಂದು ಕ್ಯಾಂಟೀನ್ ಇರುತ್ತೆ, ಕ್ಯಾಂಟೀನ್ ನ ಮೆನು ಪ್ರಕಾರ ಮೆನುನಲ್ಲಿಯೂ ಸಹಿತ ಡ್ರೈ ಫ್ರೂಟ್ಸ್ ಮತ್ತು ಬಿಸ್ಕಿಟ್ಗೆ ಅವಕಾಶ ಇರುತ್ತೆ. ಹೀಗಾಗಿ ಸಹಜವಾಗಿನೇ ಇದಕ್ಕೆ ಅವಕಾಶ ಇರೋದ್ರಿಂದ ಜೈಲಿನ ಸಿಬ್ಬಂದಿಗಳು ತಪಾಸಣೆಯನ್ನ ಮಾಡಿ ತದನಂತರದಲ್ಲಿ ಆ 3 ಬ್ಯಾಗ್ಗಳೇನಿತ್ತು 3 ಬ್ಯಾಗ್ಗಳ ಜೊತೆಗೆ ದರ್ಶನ್ ಅವರ ಭೇಟಿ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಅಂದ್ರೆ ವಿಜಯಲಕ್ಷ್ಮಿ ಅವರು ಬರ್ತಕ್ಕಂಥ ಸಂದರ್ಭ ಬೆಂಗಳೂರಿನಿಂದನೇ ಇವೆಲ್ಲವನ್ನು ಕೂಡ ಅಂದ್ರೆ ಡ್ರೈ ಫ್ರೂಟ್ಸ್ ಮತ್ತು ಬಿಸ್ಕಿಟ್ಸ್ ಗಳಂದ್ರೆ ದರ್ಶನ್ ಅವರು ಯಾವ ಕಂಪನಿಯ ಬಿಸ್ಕಿಟ್ ಗಳನ್ನ ಇಷ್ಟಪಡ್ತಾರೋ ಆ ರೀತಿ ಬಿಸ್ಕಿಟ್ ಗಳನ್ನ ತಂದಿದ್ದಾರೆ ಮತ್ತು ಡ್ರೈ ಫ್ರೂಟ್ಸ್ ಗಳನ್ನ ತಂದಿದ್ದಾರೆ. ಸದ್ಯಕ್ಕೆ ಈಗ ದರ್ಶನ್ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನ ನೋಡುತ್ತಲೇ ಭಾವುಕರಾದ್ರು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸಹಜವಾಗಿ ಬೆಂಗಳೂರಿನಲ್ಲಿಯೂ ಸಹಿತ ಯಾವಾಗ ಪರಪ್ಪನಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಫೋಟೋಗಳು ವೈರಲ್ ಆಯ್ತು. ಆಗಿನಿಂದಲೂ ಸಹಿತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿರಲಿಲ್ಲ. ಆದ್ರೆ ಇದೀಗ ಅಲ್ಲಿಂದ ಅದೇ ಒಂದು ಫೋಟೋ ಈಗ ಅವರಿಗೆ ಮುಳುವಾಗಿದ್ರಿಂದಾಗಿ ಅವ್ರನ್ನ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು 3ನೇ ದಿನಕ್ಕೆ ಈಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ನೋಡಲು ಬಂದಿದ್ದಾರೆ. ಹೀಗಾಗಿ ಸಹಜವಾಗಿನೇ ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರನ್ನ ನೋಡ್ತಲೇ ದರ್ಶನ್ ಅವರು ಕೂಡ ಭಾವುಕರಾದ್ರು, ಮತ್ತೊಂದು ಕಡೆಗೆ ವಿಜಯಲಕ್ಷ್ಮಿ ಅವರು ಸಹಿತ ಭಾವುಕರಾದಂತ ಪ್ರಸಂಗವು ಕೂಡ ನಡೀತು. ಮಮತಾ, ಆಲ್ ರೈಟ್ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.